ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಹಾಗೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ದೇಶದಲ್ಲಿ ವರ್ಷಗಟ್ಟಲೆ ಯುದ್ಧ ನಡೀತಾ ಇದೆ, ಸಾವಿರಾರು ಮುಗ್ಧ ಜನ ಸಾಯ್ತಾ ಇದ್ದಾರೆ. ಇದನ್ನ ನಿಲ್ಲಿಸೋಕೆ ಒಂದೇ ಒಂದು ದಾರಿ ಏನಪ್ಪಾ ಅದು ಅಂತಂದ್ರೆ, ಯಾರು ಈ ಯುದ್ಧಕ್ಕೆ ಕಾರಣನೋ, ಯಾರು ಬಾಂಬ್ ಹಾಕ್ತಾ ಇದ್ದಾರೋ ಅಂಥವರನ್ನೇ ಆತನನ್ನೇ ಕರೆದು ದೇಶದ ಪ್ರಧಾನಮಂತ್ರಿ ಮಾಡುವಂಥದ್ದು. ಕೇಳಿದ್ರೆ ನಿಮಗೆ ಏನು ಇದು ಒಂದು ಹುಚ್ಚುತನ ಅಂತ ಅನ್ಸುತ್ತಲ್ವಾ? ಆದರೆ ಜಾಗತಿಕ ರಾಜಕೀಯದಲ್ಲಿ ಏನು ಜಿಯೋ ಪಾಲಿಟಿಕ್ಸ್ ಅಂತ ಏನು ಕರಿತೀವಿ, ಇದರಲ್ಲಿ ಇದೇ ರಿಯಾಲಿಟಿ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದನ್ನೇ ಪವರ್ ಶೇರಿಂಗ್ ಅಗ್ರಿಮೆಂಟ್ಸ್ ಅಥವಾ ಏನು ಅಧಿಕಾರ ಹಂಚಿಕೆಯ ಒಂದು ಒಪ್ಪಂದಗಳು ಅಂತ ಕೂಡ ಕರೀತಾರೆ. ಅಂತರ್ಯುದ್ಧಗಳು ಒಂಥರ ಜಿಗುಟಾದ ಅಂಟು ಇದ್ದ ಹಾಗೆ, ಒಮ್ಮೆ ಶುರುವಾದರೆ ಮುಗಿಯುವಂಥದ್ದೇ ಇಲ್ಲ. ಹಿಂಸೆಯನ್ನ ತಕ್ಷಣ ನಿಲ್ಲಿಸೋದಕ್ಕೆ ರಕ್ತ ಸಿಕ್ತ ಕೈಗಳಿಗೆ ಅಧಿಕಾರ ಕೊಡಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು 1993ರಲ್ಲಿ ಅಫ್ಘಾನಿಸ್ತಾನದಲ್ಲಿ ನಡೆದಂತಹ ಅತ್ಯಂತ ವಿವಾದಾತ್ಮಕ ಇಸ್ಲಾಮಾಬಾದ್ ಅಕಾರ್ಡ್ ಬಗ್ಗೆ ಡೀಟೇಲ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಕೆಲಸವನ್ನು ಮಾಡಲಿದ್ದೇವೆ. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ಡೇಟಾನ್ ಒಪ್ಪಂದ, ಹಾಗೇನೆ ಗುಡ್ ಫ್ರೈಡೆ ಒಪ್ಪಂದ, ಮತ್ತೆ 2026ರ ಈ ಒಂದು ಲೇಟೆಸ್ಟ್ ಮಿಡ್ಲ್ ಈಸ್ಟ್ ಟ್ರೆಂಡಿಂಗ್ ಒಪ್ಪಂದದ ಬಗ್ಗೆ ಮಾತನಾಡೋಣ. ಸ್ಕಿಪ್ ಮಾಡದೆ ಕೊನೆಯವರೆಗೂ ಈ ಒಂದು ವಿಡಿಯೋವನ್ನು ನೋಡಿ, ನಿಮ್ಮ ಮೈಂಡ್ ಬ್ಲೋ ಆಗೋದು ಕೂಡ ಗ್ಯಾರಂಟಿ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇಸ್ಲಾಮಾಬಾದ್ ಒಪ್ಪಂದ ಅರ್ಥ ಆಗಬೇಕು ಅಂದ್ರೆ ನಾವು ಸ್ವಲ್ಪ ಫ್ಲಾಶ್ ಬ್ಯಾಕ್ ಕಡೆ ಹೋಗ್ಬೇಕಾಗುತ್ತೆ. 1978ರಿಂದ 1991ರ ಒಂದು ಶೀತಲ ಸಮರ ಆಗಿದ್ದಂತಹ ಒಂದು ಟೈಮಲ್ಲಿ, ಕೋಲ್ಡ್ ವಾರ್ ಆಗಿದ್ದಂತಹ ಒಂದು ಟೈಮಲ್ಲಿ ಅಫ್ಘಾನಿಸ್ತಾನ ಚೆಸ್ ಬೋರ್ಡ್ ಆಗಿತ್ತು. ಸೋವಿಯತ್ ಯೂನಿಯನ್ ಏನು ರಷ್ಯಾ ಅವರ ಒಂದು ವಿರುದ್ಧ ಹೋರಾಡೋದಕ್ಕೆ ಅಮೆರಿಕ, ಸೌದಿ ಅರೇಬಿಯಾ ಮತ್ತೆ ಪಾಕಿಸ್ತಾನ ಸೇರಿಕೊಂಡು ಆಪರೇಷನ್ ಸೈಕ್ಲೋನ್ ಅನ್ನುವಂಥ ಒಂದು ರಹಸ್ಯ ಕಾರ್ಯಾಚರಣೆ ಶುರು ಮಾಡಿದ್ವು. ಮುಜಾಹಿದ್ದೀನ್ಗಳಿಗೆ ಫುಲ್ ಟ್ರೈನಿಂಗು ಮತ್ತೆ ದುಡ್ಡು, ಗನ್ ಎಲ್ಲವನ್ನು ಕೂಡ ಸಪ್ಲೈ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. 1989ರಲ್ಲಿ ಸೋವಿಯತ್ ಸೇನೆ ವಾಪಸ್ ಹೋಯಿತು. ಅಲ್ಲಿನ ಏನು ಕಮ್ಯುನಿಸ್ಟ್ ಲೀಡರ್ ನಜೀಬುಲ್ಲಾ ಸರ್ಕಾರ 1992ರಲ್ಲಿ ಬಿದ್ದೋಯ್ತಲ್ಲ ಆ ಒಂದು ಸರ್ಕಾರ. ಆಗ ಶುರು ಆಯ್ತು ನೋಡಿ ಈ ಒಂದು ಅಸ್ಲಿ ಆಟ ಅನ್ನುವಂಥದ್ದು. ನಾನ್ ಲೀಡರ್ ಆಗಬೇಕು, ನೀನ್ ಲೀಡರ್ ಆಗಬೇಕು ಅಂತ ಮುಜಾಹಿದ್ದೀನ್ ಗುಂಪುಗಳ ಒಳಗಡೆನೆ, ಅವರ ನಡುವೆನೆ ಒಂದು ಸಿವಿಲ್ ವಾರ್ ಶುರುವಾಯಿತು. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂತೇಳಿ 1992ರ ಏಪ್ರಿಲ್ 26ನೇ ತಾರೀಕು ಪಾಕಿಸ್ತಾನದ ಪೇಶಾವರದಲ್ಲಿ ಪೇಶಾವರ್ ಒಪ್ಪಂದ ಅಂತ ಒಂದು ಒಪ್ಪಂದವನ್ನ ಮಾಡಲಾಯಿತು. ಇದರ ಪ್ರಕಾರ 51 ಜನ ಇದ್ದಂಥ ಒಂದು ಕಮಿಟಿ ರಚನೆ ಆಗುತ್ತೆ. ಬಹ್ರಾನುದ್ದೀನ್ ರಬ್ಬಾನಿ ಅನ್ನುವರನ್ನ ಮುಂದಿನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆದರೆ ಗಲ್ಬುದ್ದೀನ್ ಹೆಕ್ಮತ್ಯಾರ್ ಅನ್ನುವಂಥ ಹಿಜ್ಬ್ ಎ ಇಸ್ಲಾಮಿ ಅನ್ನುವಂಥ ಒಂದು ಗುಂಪಿನ ಲೀಡರ್ಗೆ ಇದು ಇಷ್ಟ ಆಗಲಿಲ್ಲ. ನಾನೇ ಕಿಂಗ್ ಆಗಬೇಕು ಅಂತ ಆತ ರಾಜಧಾನಿ ಕಾಬೂಲ್ ಮೇಲೆ ರಾಕೆಟ್ ದಾಳಿಯನ್ನ ಶುರು ಮಾಡ್ತಾನೆ. ಪೇಶಾವರ್ ಒಪ್ಪಂದ ಅನ್ನುವಂಥದ್ದು ಕಸದ ಬುಟ್ಟಿಗೆ ಸೇರುತ್ತೆ. ಕಾಬೂಲ್ನಲ್ಲಿ ರಕ್ತದೋಕಳಿ ನಡೀತಾ ಇತ್ತು. ಆಗ ಸೌದಿ ಅರೇಬಿಯಾ ಮತ್ತೆ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಎಂಟ್ರಿಯನ್ನು ಕೊಡ್ತಾರೆ. ಮಾರ್ಚ್ 7, 1993ರಲ್ಲಿ ಇಸ್ಲಾಮಾಬಾದ್ನಲ್ಲಿ ಎಲ್ಲರನ್ನ ಕೂರಿಸಿ ಒಂದು ಹೊಸ ಒಪ್ಪಂದವನ್ನು ಬರೆಸಿದ್ರು. ಅದೇ ಇಸ್ಲಾಮಾಬಾದ್ ಅಕಾರ್ಡ್ ಅನ್ನುವಂಥ ಒಂದು ಒಪ್ಪಂದ. ಇದು ಒಂದು ಪಕ್ಕಾ ಪವರ್ ಶೇರಿಂಗ್ ಡೀಲ್. ಅಂದ್ರೆ ಎಲ್ರಿಗೂ ಸಹ ಒಂದೊಂದು ಸಚಿವ ಸ್ಥಾನವನ್ನ ಕೊಟ್ಟು ಬಾಯಿ ಮುಚ್ಚುವಂತ ಒಂದು ಕೆಲಸವನ್ನ ಈ ಒಂದು ಡೀಲ್ ಅಲ್ಲಿ ಮಾಡ್ತಾರೆ. ಅಧ್ಯಕ್ಷ ಆಗಿ ಮುಂದಿನ 18 ತಿಂಗಳುಗಳ ಕಾಲ ಬಹ್ರಾನುದ್ದೀನ್ ರಬ್ಬಾನಿ ಅವರೇ ಅಧ್ಯಕ್ಷರಾಗಿ ಮುಂದುವರಿಯುವಂಥದ್ದು. ಮತ್ತೆ ಪ್ರಧಾನಮಂತ್ರಿಯಾಗಿ ಕಾಬೂಲ್ ಮೇಲೆ ಬಾಂಬ್ ಹಾಕಿದಂತ ಅದೇ ಗಲ್ಬುದ್ದೀನ್ ಹೆಕ್ಮತ್ಯಾರ್ ಅನ್ನುವಂಥ ವ್ಯಕ್ತಿಯನ್ನ ಪ್ರಧಾನಿ ಪಟ್ಟಕ್ಕೆ ಕೂರಿಸುವಂಥದ್ದು ಫಿಕ್ಸ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ಕೆಲಸ ಆಗತ್ತೆ. ರಕ್ಷಣಾ ಸಚಿವರ ಸ್ಥಾನವನ್ನ ತ್ಯಾಗ ಮಾಡಬೇಕಾಗತ್ತೆ. ಹೆಕ್ಮತ್ಯಾರ್ನ ಕಟ್ಟಾವೈರಿಯಾಗಿದ್ದಂತಹ ಲಯನ್ ಆಫ್ ಪಾಂಚ್ ಶೀರ್ ಅಂತಲೇ ಈತ ಫೇಮಸ್ ಆಗಿದ್ದಂಥ ಅಹ್ಮದ್ ಶಾ ಮಸೂದ್ ಅವರಿಂದ ಶಾಂತಿಗಾಗಿ ರಾಜೀನಾಮೆಯನ್ನು ಕೊಡಿಸಲಾಗುತ್ತೆ. ಇದರ ಜೊತೆಗೆ ತಕ್ಷಣವೇ ಕದನ ವಿರಾಮ ಸೀಸ್ ಫೈರ್ ಜಾರಿಗೆ ತರಬೇಕು ಅಂತ ಹೇಳಿ ಖಾಸಗಿ ಸೇನೆಗಳನ್ನ ವಿಸರ್ಜಿಸಿ ನ್ಯಾಷನಲ್ ಆರ್ಮಿ ಕಟ್ಟಬೇಕು ಅಂತೂ ಕೂಡ ಡಿಸೈಡ್ ಆಗತ್ತೆ. ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಆದರೆ ರಿಯಾಲಿಟಿ ಏನು ಗೊತ್ತಾ? ಡೀಲ್ ಸೈನ್ ಆದಂತಹ ಕೇವಲ 2 ದಿನಗಳಲ್ಲಿ ಹೆಕ್ಮತ್ಯಾರ್ನ ಬೆಂಬಲಿಗರು ಕಾಬೂಲ್ ಮೇಲೆ ಮತ್ತೆ ಮಿಸೈಲ್ ಅಟ್ಯಾಕ್ ಅನ್ನ ಶುರು ಮಾಡ್ತಾರೆ. ಸ್ವತಃ ಪ್ರಧಾನಮಂತ್ರಿ ಆಗಿದ್ದ ಹೆಕ್ಮತ್ಯಾರ್ ಕಾಬೂಲ್ ನಗರಕ್ಕೆ ಕಾಲಿಡೋಕೆ ಭಯ ಪಟ್ಟ. ಯಾಕಂದ್ರೆ
ಅಲ್ಲಿನ ಒಂದು ಜನ ಏನಿದ್ರು ಇವನ ಬಾಂಬ್ ದಾಳಿಯಿಂದ ರೊಚ್ಚಿಗೆದ್ದಿದ್ರು, ಹೋದ್ರೆ ಸಾಯಿಸ್ತಾರೆ ಅನ್ನುವಂಥ ಭಯ ಇತ್ತು ಇದ್ನಲ್ಲಿ. ಕೇವಲ ಒಂದೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಟೆಂಡ್ ಮಾಡಿ ಓಡಿ ಹೋಗ್ತಾರೆ. ಈ ಒಪ್ಪಂದ ಯಾಕೆ ಫೇಲ್ ಆಯಿತು ಅಂದ್ರೆ ತುಂಬಾ ಸಿಂಪಲ್. ಇಲ್ಲಿ ಯಾವ ರಾಷ್ಟ್ರೀಯ ಭದ್ರತಾ ಪಡೆಗಳ ಏನು ಸೆಕ್ಯೂರಿಟಿ ಗ್ಯಾರಂಟರ್ಸ್ ಅಂತ ಏನಿರ್ತಾರೋ ಅವರು ಗ್ಯಾರಂಟಿ ಇರಲಿಲ್ಲ. ಆ ಒಂದು ಭದ್ರತಾ ಪಡೆಗಳ ಗ್ಯಾರಂಟಿ ಅನ್ನುವಂಥದ್ದು ಇರಲಿಲ್ಲ. ಪಾಕಿಸ್ತಾನ ಮತ್ತೆ ಇರಾನ್ಗಳು ತಮ್ಮದೇ ಆದಂತಹ ಏನು ಪ್ರಾಕ್ಸಿ ಗೇಮ್ ಆಡ್ತಾ ಇದ್ವು. ನಾಯಕರ ಮಧ್ಯೆ ಎಷ್ಟರ ಮಟ್ಟಿಗೆ ದ್ವೇಷ ಇತ್ತು ಅಂದ್ರೆ ಸ್ವತಃ ಅಧ್ಯಕ್ಷ ರಬ್ಬಾನಿ ಹೆಕ್ಮತ್ಯಾರ್ನನ್ನ ಏನು ಭೇಟಿಯಾಗೋದಕ್ಕೆ ಹೋದಾಗ ಅವರ ಮೇಲೇನೆ ದಾಳಿ ಆಗುತ್ತೆ. ಇದರ ರಿಸಲ್ಟ್ 1994 ಹೊತ್ತಿಗೆ ಹೆಕ್ಮತ್ಯಾರ್ ಮತ್ತೆ ಏನೋ ದೋಸ್ತುಮ್ ಸೇರಿಕೊಂಡು ಕಾಬೂಲ್ ಅನ್ನ ಚಿಂದಿ ಮಾಡಿ ಇಡ್ತಾರೆ. ಬರೋಬ್ಬರಿ 10,000ದಿಂದ ಸರಿಸುಮಾರು 25,000 ಮುಗ್ಧ ಜನ ಪ್ರಾಣ ಕಳೆದುಕೊಳ್ತಾರೆ. ದೇಶ ಚಿಕ್ಕ ಏನು ಪಾಳೆ ಪಟ್ಟುಗಳಾಗಿ ಒಡೆದೋಗುತ್ತೆ. ಈ ಅರಾಜಕತೆ, ಕರಪ್ಷನ್ ಮತ್ತೆ ನಾಯಕರ ಕಿತ್ತಾಟ ನೋಡಿ ಬೇಸತ್ತಂತಹ ಜನರಿಗೆ ಒಂದು ಹೊಸ ಗುಂಪು ಹುಟ್ಕೊಳ್ಳುತ್ತೆ, ಅದೇ ತಾಲಿಬಾನ್. ಎಸ್ ಸ್ನೇಹಿತರೆ, ತಾಲಿಬಾನ್ ಬೆಳೆಯೋದಕ್ಕೆ ಮುಖ್ಯ ಕಾರಣ ಇಸ್ಲಾಮಾಬಾದ್ ಅಕಾರ್ಡ್ ಫೇಲ್ ಆಗಿದ್ದೇ ತಾಲಿಬಾನ್ ಬೆಳೆಯೋದಕ್ಕೆ ಮುಖ್ಯ ಕಾರಣ ಆಗುತ್ತೆ. 1996 ಸೆಪ್ಟೆಂಬರ್ ಹೊತ್ತಿಗೆ ತಾಲಿಬಾನ್ ಕಾಬೂಲ್ನ ವಶಪಡಿಸಿಕೊಂಡು ರಬ್ಬಾನಿ ಸರ್ಕಾರವನ್ನ ಓಡಿಸಿ ಇಡೀ ದೇಶವನ್ನ ಕತ್ತಲೆಗೆ ದೂಡುತ್ತೆ. ಇದೇ ತರಹದ ಒಂದು ಪವರ್ ಶೇರಿಂಗ್ ಒಪ್ಪಂದಗಳು ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಡೆದಿದ್ದಾವೆ. ಬನ್ನಿ 3 ಬೇರೆ ಬೇರೆ ದೇಶಗಳ ಎಕ್ಸಾಂಪಲ್ಸ್ ಅನ್ನ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೋಸ್ನಿಯಾದ ಡೇಟನ್ ಒಪ್ಪಂದ. ಇದು 1995ರಲ್ಲಿ ಆದಂತಹ ಒಂದು ಒಪ್ಪಂದ. ಯುಗೋಸ್ಲಾವಿಯಾ ಒಡೆದ ಮೇಲೆ ಬಾಲ್ಕನ್ ಪ್ರದೇಶದಲ್ಲಿ ಭಾರಿ ಜನಾಂಗೀಯ ಹತ್ಯಾಕಾಂಡ ನಡೀತಾ ಇತ್ತು. 1995ರಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಡೇಟನ್ ಒಪ್ಪಂದ ಬಂತು. ಇದು ದೇಶವನ್ನ ರಿಪಬ್ಲಿಕಾ ಸರ್ಬ್ಸ್ಕಾ ಅಂತ ಏನು ಮತ್ತೆ ಫೆಡರೇಷನ್ ಆಫ್ ಬೋಸ್ನಿಯಾ ಅಂತ 2 ಭಾಗವನ್ನಾಗಿ ಮಾಡುತ್ತೆ. ಇದರ ಲಾಭ ಏನಪ್ಪಾ ಅಂತಂದ್ರೆ 34 ವಿಫಲ ಯತ್ನಗಳ ನಂತರ ತಕ್ಷಣವೇ ಯುದ್ಧ ನಿಂತು ಅಲ್ಲಿ ಶಾಂತಿ ನೆಲೆಸುತ್ತೆ, ಶಾಂತಿ ಬರುತ್ತೆ. ನಷ್ಟ ಏನಪ್ಪಾ ಅಂದ್ರೆ 3 ಜನಾಂಗೀಯರಿಗೂ ಒಬ್ಬೊಬ್ಬ ರಾಷ್ಟ್ರಪತಿ ಆಡಳಿತ ಎಷ್ಟು ಕಾಂಪ್ಲೆಕ್ಸ್ ಆಯಿತು ಅಂತಂದ್ರೆ ಇವತ್ತು ಯಾವ ಕೆಲಸವೂ ಕೂಡ ನಡೆಯದಷ್ಟು ಸರ್ಕಾರ ಡೆಡ್ ಲಾಕ್ ಸ್ಥಿತಿಯಲ್ಲಿ ಕೂತ್ಕೊಂಡಿದೆ. ಮತ್ತೆ ಎರಡನೇದು ಉತ್ತರ ಐರ್ಲೆಂಡ್ನ ಗುಡ್ ಫ್ರೈಡೆ ಒಪ್ಪಂದ. ಇದು 1998ರಲ್ಲಿ ಮಾಡಿಕೊಂಡಂತಹ ಒಂದು ಒಪ್ಪಂದ. ಕ್ಯಾಥೋಲಿಕ್ ಮತ್ತೆ ಪ್ರಾಟೆಸ್ಟೆಂಟ್ ನಡುವೆ 30 ವರ್ಷಗಳ ರಕ್ತಪಾತವನ್ನ 1998ರಲ್ಲಿ ಈ ಒಪ್ಪಂದ ನಿಲ್ಲಿಸುತ್ತೆ. ಇದರಿಂದ ಆದಂತಹ ಲಾಭ ಏನಪ್ಪಾ ಅಂದ್ರೆ ಈ ಒಂದು ಒಪ್ಪಂದದಿಂದ ಇದು ಇತಿಹಾಸದಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಅಗ್ರಿಮೆಂಟ್. ಯಾಕಂದ್ರೆ ಇದನ್ನ ಜನಮತ ಸಂಗ್ರಹದ ಮೂಲಕ ಪಾಸ್ ಮಾಡ್ತಾರೆ ಈ ಒಂದು ಒಪ್ಪಂದವನ್ನ. 71% ಐರ್ಲೆಂಡ್ ಜನ ಇದಕ್ಕೆ ವೋಟ್ ಅನ್ನ ಮಾಡಿದ್ರು. ಅರೆಸೇನಾ ಪಡೆಗಳು ತಮ್ಮ ಶಸ್ತ್ರಾಸ್ತ್ರಗಳನ್ನ ತ್ಯಜಿಸ್ತವೆ. ಮತ್ತೆ ನಷ್ಟ ಏನಪ್ಪ ಆಯಿತು ಈ ಒಂದು ಒಪ್ಪಂದದಿಂದ ಅಂದ್ರೆ ಸರ್ಕಾರ ರಚನೆಗೆ 2 ಬಣಗಳ ಒಪ್ಪಿಗೆ ಬೇಕಿರೋದ್ರಿಂದ ಆಗಾಗ ಸರ್ಕಾರ ಬಿದ್ದೋಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಮೂರನೇದಾಗಿ ಲೆಬನಾನ್ನ ತೈಫ್ ಒಪ್ಪಂದ. ಇದು 1989ರಲ್ಲಿ ಶುರುವಾದಂಥದ್ದು. ಏನು ಈ ಒಂದು ಒಪ್ಪಂದ ಆದಂಥದ್ದು 15 ವರ್ಷಗಳ ಲೆಬನಾನ್ ಸಿವಿಲ್ ವಾರ್ ನಿಲ್ಲಿಸೋದಕ್ಕೆ 1989ರಲ್ಲಿ ಸೌದಿ ಅರೇಬಿಯಾದಲ್ಲಿ ತೈಫ್ ಒಪ್ಪಂದ ಮಾಡ್ಕೊಳ್ತಾರೆ. ಇದರ ಲಾಭ ಏನಪ್ಪಾ ಅಂದ್ರೆ ಈ ಒಂದು ಒಪ್ಪಂದದಿಂದ ಸಂಸತ್ನಲ್ಲಿ ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಮರಿಗೆ 1:1 ಸಮಾನ ಪ್ರಾತಿನಿಧ್ಯ ಸಿಕ್ತು. ಯುದ್ಧ ಅಲ್ಲಿಗೆ ನಿಲ್ಲುತ್ತೆ. ಇದರಿಂದ ಆದಂತ ನಷ್ಟ ಏನಪ್ಪಾ ಅಂತ ನೋಡೋದಾದ್ರೆ ಸಿರಿಯಾ ಸೇನೆ 15 ವರ್ಷಗಳ ಕಾಲ ಲೆಬನಾನ್ ಅನ್ನ ಕಂಟ್ರೋಲ್ ಮಾಡಿತು. ಅಷ್ಟೇ ಅಲ್ಲ, ಏನು ಇಸ್ರೇಲ್ ವಿರುದ್ಧ ಹೋರಾಡೋದಕ್ಕೆ ಹಿಜ್ಬುಲ್ಲಾ ಅನ್ನುವಂಥ ಒಂದು ಗುಂಪಿಗೆ ಸಶಸ್ತ್ರ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಅನ್ನು ಕೊಡ್ತಾರೆ. ಇವತ್ತು ಲೆಬನಾನ್ ಒಂದು ವಿಫಲ ರಾಷ್ಟ್ರ ಆಗೋಕೆ ಈ ಒಂದು ಒಪ್ಪಂದದ ತಪ್ಪುಗಳೇನಿದಾವೆ ಆ ಒಂದು ತಪ್ಪುಗಳೇ ಕಾರಣ ಅಂತ ಹೇಳ್ಬೋದು. 2004ರ ಭಾರತ ಪಾಕ್ ಒಪ್ಪಂದ, ಹಾಗೆ ನಮ್ಮ ಮತ್ತೆ ಪಾಕಿಸ್ತಾನದ ನಡುವೆ ಆದಂತಹ ಒಪ್ಪಂದ. 2004ರಲ್ಲಿ ನಡೆದಂತ ಈ ಒಂದು ಒಪ್ಪಂದ ಇಸ್ಲಾಮಾಬಾದ್ ಡಿಕ್ಲರೇಷನ್ ಅನ್ನುವಂಥ ಒಪ್ಪಂದ. ಈ ಒಂದು ಒಪ್ಪಂದವನ್ನ ಮರೆಯೋ ರೀತಿ ಇಲ್ಲ. 2004ರಲ್ಲಿ ಉಭಯ ದೇಶಗಳು ಕಾಶ್ಮೀರ ಸೇರಿದಂತೆ ಎಲ್ಲಾ ಸಮಸ್ಯೆಗಳನ್ನ ಶಾಂತಿಯುತವಾಗಿ ಬಗೆಹರಿಸೋದಕ್ಕೆ ಒಪ್ಕೊಂಡಿರ್ತವೆ. ಇದರಿಂದಾಗಿ 2005ರಲ್ಲಿ ಮುಜಾಫರಾಬಾದ್ ಮತ್ತೆ ಶ್ರೀನಗರ ಬಸ್ ಒಂದು ಸೇವೆ ಏನಿದೆ ಅದು ಶುರುವಾಗುತ್ತೆ. ಮತ್ತೆ LOC ಅಂತ ಏನ್ ಕರಿತೀವಿ ಅದರ ಬಳಿ ಒಂದು ರಿಲೀಫ್ ಕ್ಯಾಂಪ್ಗಳು ಅನ್ನುವಂಥದ್ದು ಅಲ್ಲಿ ಓಪನ್ ಆಗುತ್ತೆ. ಕರೆಂಟ್ ಟ್ರೆಂಡ್ಸ್ ಅಲ್ಲಿ ಇರುವಂಥದ್ದು 2026ರ ಹೊಸ ಇಸ್ಲಾಮಾಬಾದ್ ಅಕಾರ್ಡ್ ಅನ್ನುವಂಥ ಒಪ್ಪಂದ. ಇದ್ರ ಬಗ್ಗೆ ಮಾತಾಡಲೇಬೇಕು. ಈಗ 2026ರ ಲೇಟೆಸ್ಟ್ ಡೆವಲಪ್ಮೆಂಟ್ ಕಡೆ ಬಂದು ನೋಡೋದಾದ್ರೆ ಇದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಇಸ್ಲಾಮಾಬಾದ್ ಕೇವಲ ಅಫ್ಘಾನ್ ಒಪ್ಪಂದಕ್ಕೆ ಮಾತ್ರವಲ್ಲದೆ ಇವತ್ತಿನ ಭೌಗೋಳಿಕ ರಾಜಕೀಯಕ್ಕೂ ಜಿಯೋ ಪಾಲಿಟಿಕ್ಸ್ ಅಂತ ಏನ್ ಕರಿತೀವಿ ಅವಕ್ಕೂ ಸಹ ಸೆಂಟರ್ ಆಗಿ ನಿಂತ್ಕೊಂಡಿದೆ. ಏಪ್ರಿಲ್ 2026ರಲ್ಲಿ ಅಮೆರಿಕ ಮತ್ತೆ ಇರಾನ್ ನಡುವೆ ನಡೀತಿರುವಂತಹ ಭೀಕರ ವಾರ್ ನಿಲ್ಲಿಸೋದಕ್ಕೆ ಪಾಕಿಸ್ತಾನ ಒಂದು ಬ್ಯಾಕ್ ಚಾನಲ್ ಕದನ ವಿರಾಮ ಪ್ರಸ್ತಾಪವನ್ನ ಇಟ್ಟಿದೆ. ಇದನ್ನ ಅನೌಪಚಾರಿಕವಾಗಿ ಹೊಸ ಇಸ್ಲಾಮಾಬಾದ್ ಅಕಾರ್ಡ್ ಅಂತಾನೆ ಕರೀತಾ ಇದ್ದಾರೆ. ಇದರ ಪ್ಲಾನ್ ಏನು? ತಕ್ಷಣದ ಸೀಸ್ ಫೈರ್ ಮಾಡುವಂಥದ್ದು ಮತ್ತೆ ಜಾಗತಿಕ ತೈಲ ಸಪ್ಲೈಗೆ
ನಿರ್ಣಾಯಕವಾಗಿರುವಂತಹ ಆರ್ಮುಜ್ ಜಲಸಂಧಿ ಏನಿದೆ ಅದನ್ನ ಓಪನ್ ಮಾಡುವಂಥದ್ದು ಇದರ ಮೇಜರ್ ಆಗಿರ್ತಕ್ಕಂಥದ್ದು ಈ ಒಂದು ಒಪ್ಪಂದದ ಮೇಜರ್ ಪಾಯಿಂಟ್ ಅಂತ ಹೇಳ್ಬೋದು. ಆಮೇಲೆ 15ರಿಂದ 20 ದಿನ ಟೈಮ್ ತಗೊಂಡು ಇರಾನ್ ಪರಮಾಣು ಕಾರ್ಯಕ್ರಮ ಮತ್ತೆ ನಿರ್ಬಂಧನೆಗಳ ಬಗ್ಗೆ ಮಾತನಾಡುವಂಥದ್ದು. ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಮೂಲಕ ಅಮೆರಿಕದ VP JD ವ್ಯಾನ್ಸ್ ಮತ್ತೆ ಇರಾನ್ನ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಅರಗ್ಜಿ ಮಧ್ಯೆ ಮಾತುಕತೆ ನಡೀತಾ ಇದೆ ಈಗ. ಸೊ ನಾವೀಗ ಇವರೆಲ್ಲದರಿಂದಲೂ ಕಲಿಬೇಕಾದಂತಹ ಪಾಠ ಏನು ಅಂತಂದ್ರೆ ಸ್ನೇಹಿತರೆ, ಇಷ್ಟು ಹೊತ್ತು ನಾವು ನೋಡಿದಂತಹ ಈ ಒಂದು ಇತಿಹಾಸ ನಮಗೆ ಏನು ಅರ್ಥ ಮಾಡಿಸುತ್ತೆ. ಪವರ್ ಶೇರಿಂಗ್ ಒಪ್ಪಂದಗಳು ಯುದ್ಧವನ್ನ ತಾತ್ಕಾಲಿಕವಾಗಿ ನಿಲ್ಲಿಸ್ತವೆ. ಸಾವು ನೋವು 20% ಕಡಿಮೆ ಆಗುತ್ತೆ. ಆದರೆ ಬಲವಾದ ಥರ್ಡ್ ಪಾರ್ಟಿ ಸೆಕ್ಯೂರಿಟಿ ಇಲ್ಲದೆ ಇದ್ರೆ ಅಫ್ಘಾನಿಸ್ತಾನದ ಇಸ್ಲಾಮಾಬಾದ್ ಅಕಾರ್ಡ್ ತರ ಮರುದಿನನೇ ಪೀಸ್ ಆಗಿ ಹೋಗುತ್ತೆ. ಯಾವುದೇ ರೀತಿಯ ಒಪ್ಪಂದಗಳಾದರೂ ಕೂಡ ಒಪ್ಪಂದಗಳು ಕೇವಲ ಪೊಲಿಟಿಷಿಯನ್ಸ್ ನಡುವಿನ ಅಧಿಕಾರದ ಹಂಚಿಕೆ ಆಗಿರಬಾರ್ದು. ಅದಕ್ಕೆ ಜನಸಾಮಾನ್ಯರ ಸಪೋರ್ಟ್ ಅನ್ನುವಂಥದ್ದು ಇರಬೇಕು. ಉದಾಹರಣೆಗೆ ಗುಡ್ ಫ್ರೈಡೆ ಒಪ್ಪಂದದ ರೀತಿ ಅಂತ ಹೇಳ್ಬೋದು. ಯುದ್ಧ ಮಾಡಿದಂತಹ ಕ್ರಿಮಿನಲ್ಗಳನ್ನೇ ಮಿನಿಸ್ಟರ್ ಮಾಡಿದರೆ ಲೆಬನಾನ್ ಗತಿಗೆ ಮುಂದೆ ಸಹ ಆಗುವಂಥದ್ದು. ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ದಯವಿಟ್ಟು ಜಿಯೋ ಪಾಲಿಟಿಕ್ಸ್ ಬಗ್ಗೆ ಈ ಥರದ ಡೀಪ್ ಅನಾಲಿಸಿಸ್ ಬಗ್ಗೆ ನಿಮಗೆ ಮತ್ತಷ್ಟು ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ಬರ್ತೀವಿ. ಟೇಕ್ ಕೇರ್. ಧನ್ಯವಾದಗಳು.